ಕರ್ನಾಟಕದಲ್ಲಿ ಫೇಮಸ್ ಆದಂತಹ ನುಗ್ಗೆ ಸೊಪ್ಪಿನ ಉಪ್ಸಾರು, ಖಾರ ಮತ್ತು ಸೊಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ಉಪ್ಸಾರು ಮಾಡೋದಕ್ಕೆ ನಾನು 3 ಥರ ಕಾಳು ತೊಗೊಂಡಿದ್ದೀನಿ. ನೀವು ಬೇಳೆನೂ ಮಾಡ್ಕೋಬೋದು, ಅಲಸಂದೆ ಕಾಳು ಮಾಡ್ಕೋಬೋದು, ಮತ್ತು ಹಸಿರು ಕಾಳಲ್ಲೂ ಮಾಡ್ಕೋಬೋದು. ನಾನು 3 ಕಾಳು ಯೂಸ್ ಮಾಡ್ತಾ ಇದ್ದೀನಿ. ಅಲಸಂದೆ ಕಾಳು ಮತ್ತು ಹಸಿರು ಕಾಳು, ಬೇಳೆ ಹಾಕೋದ್ರಿಂದ ಒಂದು ಸ್ವಲ್ಪ ಸಾಂಬಾರು ತಿಕ್ನೆಸ್ ಆಗಿ ಬರುತ್ತೆ, ನೀರಂಗೆ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಬೆಳಗ್ಗೆನೇ ನೆನೆಸ್ಕೊಂಡಿದ್ದೀನಿ. ಈ ಒಣಕಾಳುಗಳನ್ನೆಲ್ಲ ಒಂದು ಸ್ವಲ್ಪ ಒಂದು 1 ಅವರ್ ಅಟ್ಲೀಸ್ಟ್ ನೆನೆಸ್ಕೊಂಡ್ರೆ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಮೇನ್ ರೀಸನ್ ಗ್ಯಾಸ್ಟ್ರಿಕ್ ಆಗಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಆ ಕಾಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ನೀವು ಎಲ್ಲ ಕಾಳುಗಳನ್ನೂ 1 ಅವರ್ ಅಟ್ಲೀಸ್ಟ್ ಅರ್ಧ ಗಂಟೆನಾರು ನೆನೆಸ್ಕೊಂಡು ನೀವು ಸಾಂಬಾರಾಗಲಿ ಏನೇ ಅಂದು ಮಾಡ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ, ಗ್ಯಾಸ್ಟ್ರಿಕ್ ಅಂತೂ ಆಗಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಹಸಿ ಕಾಳನ್ನ 1-2 ಕೂಗಿಸ್ಕೊಬೋಣ. ನಾನು ಇದನ್ನು ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ನೆನೆಸಿಟ್ಟಿದ್ದು. ಸೊ ನೀವು ಆಗಲ್ಲ ಅನ್ನೋರು ನೀವು ಅರ್ಧ ಗಂಟೆ ಮುಂಚೆನೇ ಬೇಕಂದರೆ ನೆನೆಸ್ಕೊಂಡು ಬೇಕಾದ್ರೆ ಹಾಕೋಬೋದು. ಒಂದು 2 ವಿಸಲ್ ಬರ್ಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಫಸ್ಟು ನಾನು ಕಾಳನ್ನ 1-2 ಕೂಗು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಬಿಡೋಣ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೇಯೋದಕ್ಕೆ. ಅದ್ರ ತಕ್ಕನಂಗೆ ಉಪ್ಪು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿದ್ರೆ ಬೇಗ ಬೇಯುತ್ತೆ, ಸೊ ಅದಕ್ಕೆ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಈಗ 2 ವಿಸಲ್ ಬರೋ ಥರ ಕೂಗಿಸ್ಕೊಳ್ಳಿ. ನುಗ್ಗೆ ಸೊಪ್ಪನ್ನ ಈ ಥರ ನೋಡಿ, ಈ ಥರ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಇದಕ್ಕೊಂದು ತಟ್ಟೆಗೆ ಹಾಕ್ಕೊಳ್ಳಿ. 1-2 ಸಲ ವಾಶ್ ಮಾಡ್ಕೊಳ್ಳಿ, ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಯಾಕಂದರೆ ಧೂಳೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು ಉಪ್ಸಾರನ್ನ, ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟಿಗಿಂತ ಹೆಚ್ಚಾಗಿ ನಾವು ಆರೋಗ್ಯ ತುಂಬ ಮುಖ್ಯ. ಅಟ್ಲೀಸ್ಟ್ ವಾರಕ್ಕೆ ಇಲ್ಲಾಂದ್ರೆ 15 ದಿನಕ್ಕೆ ಒಂದ್ಸಲಿನಾರು ನಾವು ನುಗ್ಗೆ ಸೊಪ್ಪಂದು ಉಪ್ಸಾರು ಮಾಡ್ಕೊಂಡು ತಿನ್ನೋದು, ಇಲ್ಲಾಂದರೆ ಸೊಪ್ಪು ಪಲ್ಯ ಥರ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನಮ್ಮಲ್ಲಿ ಮೊಟ್ಟೆ ಹಾಕಿನೂ ಕೂಡ ಪಲ್ಯ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಗರ್ ಇರೋರಿಗೂ ಇದು ತುಂಬ ಒಳ್ಳೆಯದು. ಸೊ ಅಂಥವ್ರು ಕೂಡ ನೀವು ಯಾವಾಗಲೂ ನುಗ್ಗೆ ಸೊಪ್ಪು ಪೌಡರ್ನೂ ಮಾಡ್ಕೊಂಡು ಇವಾಗ ತುಂಬ ಜನ ಡೈಲಿ ಕುಡಿತಾರೆ. ನೀವು ಬೇಕಾದ್ರೆ ಹಾಗೆ ಮಾಡ್ಕೋಬೋದು. ಇವಾಗ ಒಂದು ಪಾತ್ರೆಯಲ್ಲಿ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಸೊಪ್ಪನ್ನ ಬೇಯಿಸ್ಕೊಳ್ಳೋ ತನಕ ನಾವು ಉಪ್ಸಾರು ಖಾರ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರ. ನಾವಿವಾಗ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಒಂದು 12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂಚೂರು ಕಾಯಿ ಮತ್ತು ಕೊತ್ತಂಬರಿ, ಒಂದು 10 ಮೆಣಸು ತೊಗೊಂಡಿದ್ದೀನಿ, 1-2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟನ್ನು ಹುರ್ಕೊಬಿಡೋಣ. ಒಂದು ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ, ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಣ. ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಅಷ್ಟೇ, ಚೆನ್ನಾಗಿ ಬರುತ್ತೆ ಅದು. ಒಬ್ಬೊಬ್ಬರು ಸುಟ್ಟುಬಿಟ್ಟು ಮಾಡ್ತಾರೆ ಹಸಿಮೆಣ್ಸಿನ್ಕಾಯಿನ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ, ನೋಡಿ ಎಲ್ಲನೂ ಹಾಕ್ಕೊಳ್ಳಿ. ನೋಡಿ, 1-2 ಸೆಕೆಂಡು
ಈ ಥರ ಹುರ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋದಕ್ಕೆ, ಹಸಿಮೆಣ್ಸಿನ್ಕಾಯಿ ಇದಲ್ವಾ ಅದಕ್ಕೋಸ್ಕರ ಒಂದೆರಡು ಸೆಕೆಂಡು ಈ ಥರ ಹುರ್ಕೊಳ್ಳಿ. ಇವಾಗ ನೋಡಿ ನಾವೆಲ್ಲ ಹುರ್ಕೊಂಡ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಉಪ್ಪು ಹಾಕೋದು ಹೇಳಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ನಾವು ಬೇಯಿಸಿ ನಾವೊಂದು ಸ್ವಲ್ಪ ಬೇಯಿಸಿ ಇಟ್ಟಿರ್ತೀವಲ್ಲ ನುಗ್ಗೆ ಸೊಪ್ಪುದು, ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಉಪ್ಸಾರು ಖಾರ ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ ಉಪ್ಸಾರು ಖಾರ ರೆಡಿ ಆಯಿತು. ನೋಡಿ ಇವಾಗ ಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನ ಬಸಿಯೋಣ. ನೋಡಿ ಇದೇ ಕಾಳು ನೋಡಿ ಬೆಂದೈತೆ, ಈ ಥರ ಬೆಂದಿರಬೇಕು. ನೋಡಿ ಈ ಥರ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿದ್ರೆ ಉಪ್ಸಾರು ರೆಡಿ. ಕಾಳು ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ ಅದಕ್ಕೇ ಈ ನುಗ್ಗೆ ಸೊಪ್ಪುದು ಹಾಕ್ಬಿಡೋಣ. ಇವಾಗ ನೋಡಿ ನಾವೆಲ್ಲ ಹುರ್ಕೊಂಡ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಉಪ್ಪು ಹಾಕೋದು ಹೇಳಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ನಾವು ಬೇಯಿಸಿ ನಾವೊಂದು ಸ್ವಲ್ಪ ಬೇಯಿಸಿ ಇಟ್ಟಿರ್ತೀವಲ್ಲ ನುಗ್ಗೆ ಸೊಪ್ಪುದು, ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಉಪ್ಸಾರು ಖಾರ ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ ಉಪ್ಸಾರು ಖಾರ ರೆಡಿ ಆಯಿತು. ಇವಾಗ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇದೆರಡೇ ಸಾಕು ಇದಕ್ಕೆ ಪಲ್ಯ ಮಾಡೋದಕ್ಕೆ, ಬೇರೆ ಏನು ಬೇಡ. ಯಾಕಂದರೆ ನಾವು ಉಪ್ಸಾರು ಖಾರ ಮಾಡಿರ್ತೀವಲ್ಲ, ಅದು ಒಂದು ಸ್ವಲ್ಪ ಖಾರನೇ ನಾವು ಹಾಕ್ಕೊಂಡ್ರೂ ಅದು ಖಾರ ಬರುತ್ತೆ. ಸೊ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ.
ತೆಂಗಿನಕಾಯಿ ತುರಿ, ಸ್ವಲ್ಪ ರುಚಿ ಹಾಕೊಳ್ಳಿ. ನೋಡಿ, ಉಪ್ಸಾರು ಖಾರನೇ ಒಂಚೂರು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಉಪ್ಸಾರು ಖಾರ ಮತ್ತು ಸೊಪ್ಪು. ನೋಡಿದ್ರಲ್ಲ, ಉಪ್ಸಾರು ಖಾರ ಮತ್ತು ಸೊಪ್ಪು. ನೀವು ಈ ರೀತಿ ಮಾಡ್ಕೊಳ್ಳಿ.